ಮನೆ ಊಟ ಹಾಸಿಗೆ ಪುಸ್ತಕ ಮತ್ತು ಪಾತ್ರೆಗಳು ಬೇಕು ಅಂತ ಹೇಳಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ಈಗ ಮತ್ತೆ ಆಗ್ತಾ ಇದೆ. ಆದರೆ ಇವಾಗ ಆಗ್ತಾ ಇರೋದು 24ನೇ ACMM ಕೋರ್ಟ್ನಲ್ಲಿ. ಆದರೆ ಪ್ರಶ್ನೆ ಇದ್ದಿದ್ದು, ನಿಮಗೆ ಆಲ್ರೆಡಿ ಆ ಅವಕಾಶವನ್ನ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಚಾನ್ಸಸ್ ಇದೆ, ಬೇರೆ ಬೇರೆ ರೂಲ್ಸ್ ಇದೆ, ಅದನ್ನ ಬಿಟ್ಬಿಟ್ಟು ನೀವು ಹೈಕೋರ್ಟಿಗೆ ಯಾಕೆ ಅರ್ಜಿ ಸಲ್ಲಿಸಿದ್ರಿ ಅಂತ. ಸೊ ಈಗ ಮತ್ತೆ ಅದು 24ನೇ ACMM ಕೋರ್ಟಿಗೆ ಈ ವಿಚಾರಣೆ ಬಂದಿದೆ. ಹಾಗಾದ್ರೆ ಕೋರ್ಟಲ್ಲಿ ಏನೆಲ್ಲ ವಾದ ಪ್ರತಿವಾದ ಆಗ್ತಿದೆ ಅನ್ನೋದ್ರ ಹೈಲೈಟ್ಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದರ್ಶನ್ ಮನೆಯ ಊಟ, ಹಾಸಿಗೆ, ಪುಸ್ತಕ ಮತ್ತು ಪಾತ್ರೆಗಳನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಆಗ್ತಾ ಇದೆ. ದರ್ಶನ್ಗೆ ರೈಟ್, ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಗಮನ ಹರಿಸೋಣ. ವಿಚಾರಣಾಧೀನ ಕೈದಿಗಳಿಗೆ ಈ ಫೆಸಿಲಿಟಿಗಳನ್ನ ಪಡೆಯೋದಕ್ಕೆ ಅವಕಾಶ ಇದೆ ಅನ್ನೋದು ದರ್ಶನ್ ಪರ ವಕೀಲ ರಾಘವೇಂದ್ರ ಅವರ ವಾದ ಆಗಿದೆ. ಕರ್ನಾಟಕ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಮ್ಯಾನ್ಯುವಲ್ 2021 ಅಡಿ ಹೊಸ ರೂಲ್ಸ್ ಮಾಡಲಾಗಿದೆ. ರೂಲ್ ನಂಬರ್ 63ರಲ್ಲಿ ಇದಕ್ಕೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಅದರ ಬಗ್ಗೆ ಉಲ್ಲೇಖ ಕೂಡ ಇದೆ ಅಂತ ಹೇಳಿ ರಾಘವೇಂದ್ರ ಅವರು ಹೇಳ್ತಿದ್ದಾರೆ. ಯಾವುದೇ ವಿಚಾರಣಾಧೀನ ಕೈದಿ ಜೈಲು ಅಧಿಕಾರಿ ಅನುಮತಿ ಮೇಲೆ ಪಡೆಯಬಹುದು. ಆದರೆ ವಿಚಾರಣಾಧೀನ ಕೈದಿ ಇದ್ದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಗಳ ಅನುಮತಿಯ ಮೇರೆಗೆ ಅವರಿಗೆ ಬೇಕಾಗಿರುವಂತಹ ಈ ಊಟ ಆಗಿರಬಹುದು, ಪುಸ್ತಕ ಆಗಿರಬಹುದು ಅಥವಾ ಬೇರೆ ವಸ್ತುಗಳಾಗಿರಬಹುದು ಪಡೆಯಬಹುದು. ಅಂಡರ್ ಟ್ರಯಲ್ ಪ್ರಿಸನರ್ಗೆ ಅವಕಾಶ ಇದೆ ಇದೆಲ್ಲದನ್ನು ಪಡೆದುಕೊಳ್ಳೋದಕ್ಕೆ. ರೂಲ್ ನಂಬರ್ 295ರ ಅಡಿಯಲ್ಲಿ ವಿಚಾರಣಾಧೀನ ಕೈದಿ ಅವರ ಸ್ವಂತ ಹಾಸಿಗೆ ಮತ್ತು ಬಟ್ಟೆಯನ್ನ ಅವರು ಬಳಸಬಹುದು. ಯಾಕಂದ್ರೆ ಅವರು ಈಗ ಇನ್ನೂ ವಿಚಾರಣಾಧೀನ ಕೈದಿ ಆಗಿದ್ದಾರೆ. ಆರೋಪ ಇನ್ನೂ ಕೂಡ ಸಾಬೀತಾಗಿಲ್ಲ, ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ದರ್ಶನ್ ಪಾತ್ರ ಇಲ್ಲಿ ಏನಿದೆ? ದರ್ಶನ್ ಅವರು ಮುಂಬರುವಂತಹ ದಿನಗಳಲ್ಲಿ ಅಪರಾಧಿ ಆಗ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಪೆಂಡಿಂಗ್ ಇದೆ. ಆದರೆ ಸದ್ಯಕ್ಕೆ ಅವರು ವಿಚಾರಣಾಧೀನ ಕೈದಿ. ಸೊ ಹಾಗಾಗಿ ವಿಚಾರಣಾಧೀನ ಕೈದಿಗೆ ಮನೆ ಊಟ ಸೇವಿಸೋದಕ್ಕೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಪುಸ್ತಕ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಹಾಸಿಗೆ ಬಟ್ಟೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ದರ್ಶನ್ ಏನೋ ಸ್ಪೂನ್ ಕೇಳ್ತಾ ಇದ್ರಂತೆ, ಕೈ ನೋವು ಆಗ್ತಾ ಇದೆ ನನಗೆ, ಊಟ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ರಾಘವೇಂದ್ರ ಯಾವೆಲ್ಲ ರೂಲ್ಸ್ಗಳಿದಾವಲ್ಲ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಯಾವೆಲ್ಲ ರೂಲ್ಸ್ಗಳಿದಾವೆ, ಯಾವೆಲ್ಲ ರೂಲ್ಸ್ಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಚೇಂಜ್ ಮಾಡಲಾಗಿದೆ ಅದನ್ನ ಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಇನ್ನವ್ರು ಹೇಳ್ತಾರೆ, ರೂಲ್ ನಂಬರ್ 295ರ ಅಡಿಯಲ್ಲಿ ವಿಚಾರಣಾಧೀನ ಕೈದಿ ಅವರ ಸ್ವಂತ ಹಾಸಿಗೆ ಮತ್ತು ಬಟ್ಟೆಯನ್ನ ಬಳಸಬಹುದು ಅಂತ. ಇನ್ನು ರೂಲ್ ನಂಬರ್ 345ರ ಅಡಿಯಲ್ಲಿ ಹೊರಗಿನ ಆಹಾರ, ಬಟ್ಟೆ, ಕ್ಲಾತ್, ನ್ಯೂಸ್ ಪೇಪರ್ ಪಡೆಯೋದಕ್ಕೂ ಕೂಡ ಅವಕಾಶ ಇದೆ ಅನ್ನೋದು ರಾಘವೇಂದ್ರ ಅವರ ವಾದ ಆಗಿದೆ. ಯಾವ ಕೈದಿ ಮರ್ಡರ್, ಟೆರರ್ ಆಕ್ಟಿವಿಟಿ ಇದ್ದವರಿಗೆ ವಿನಾಯಿತಿ ಇಲ್ಲ. ಅಂದ್ರೆ ಕೈದಿ ಮರ್ಡರ್ ಮಾಡಿದಂತಹ ಸಂದರ್ಭ, ಟೆರರ್ ಆಕ್ಟಿವಿಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ವಿನಾಯಿತಿ ಇಲ್ಲ. ಆದರೆ ಅದರ ಸಬ್ ಸೆಕ್ಷನ್ 4ನಲ್ಲಿ ಕೆಲ ಷರತ್ತುಗಳ ಮೇಲೆ ಇದನ್ನ ಪಡೆಯುವುದಕ್ಕೆ ಅವಕಾಶಗಳಿದೆ ಅಂತ ಹೇಳಿ ರಾಘವೇಂದ್ರ ಅವರು ಹೇಳ್ತಾ ಇರೋದು. ಆದರೆ ದರ್ಶನ್ ಈಗ ಜೈಲು ಸೇರಿರೋದು ಮಾರಣಾಂತಿಕ ಹಲ್ಲೆ, ಮರ್ಡರ್, ಸಾಕ್ಷಿನಾಶ, ಸಾಕಷ್ಟು ಆರೋಪಗಳನ್ನ ಹೊತ್ತು. ಆದ್ರೆ ಇವ್ರು ಹೇಳ್ತಾರೆ ಇಲ್ಲಿ ಸಬ್ ಸೆಕ್ಷನ್ 4ರಲ್ಲಿ ಕೆಲ ಷರತ್ತುಗಳ ಮೇಲೆ ಇದನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ಅಂದ್ರೆ ಮನೆ ಊಟ ಪಡ್ಕೊಳ್ಳೋದಕ್ಕೆ, ಹಾಸಿಗೆ ಪಡ್ಕೊಳ್ಳೋದಕ್ಕೆ, ಬಟ್ಟೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ. ವಿಚಾರಣಾಧೀನ ಕೈದಿ ತನಗೆ ಬೇಕಾದ ಆಹಾರ ತಾನೇ ವ್ಯವಸ್ಥೆ ಮಾಡಿಕೊಳ್ಳಬಹುದು ಅಥವಾ ಅವರ ಕುಟುಂಬದಿಂದ ಪಡೆಯೋದಕ್ಕೆ ಅವಕಾಶ ಇದೆ. ಪುನಃ ಬಂದಿ ಕಾಯ್ದೆ ಸೆಕ್ಷನ್ 30ರಲ್ಲೂ ಕೂಡ ಉಲ್ಲೇಖ ಆಗಿದ್ದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಘವೇಂದ್ರ ಅವರು. ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಆಹಾರವನ್ನ ಪಡೆಯಬಹುದಾಗಿದೆ. ಅಂಡರ್ ಟ್ರಯಲ್ ಪ್ರಿಸನರ್ಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಅವನ ಕೈಯಲ್ಲಿ ಆಗದೇ ಇದ್ದಾಗ ಜೈಲಿನಿಂದ ಆತನಿಗೆ ಬೇಕಾಗಿರುವಂತಹ ವಸ್ತುಗಳನ್ನ, ಮೆಡಿಸಿನ್ ಅನ್ನ ಅಥವಾ ಆತ ಕೇಳ್ತಾ ಇರುವಂತಹ ಆಹಾರವನ್ನ, ಹೊದಿಕೆಯನ್ನ ಕೊಡಬಹುದು ಅಂತ ಈ ನಿಯಮ ಹೇಳುತ್ತೆ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ. ಓರ್ವ ಕೊಲೆಯಾದ ಮಾತ್ರಕ್ಕೆ ಕೈದಿಯ ಮೂಲಭೂತ ಹಕ್ಕುಗಳನ್ನ ಕಸಿಯಬಾರದು. ಒಬ್ಬನನ್ನ ಕೊಲೆ ಮಾಡಿದ್ದಾರೆ ಅನ್ನೋದರ ಮಾತ್ರಕ್ಕೆ ಮೂಲಭೂತ ಹಕ್ಕುಗಳನ್ನ ಕಸಿಯಬಾರದು ಅನ್ನೋದು
ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ವಿವಾದ. ಇದನ್ನ ದರ್ಶನ್ ಪರ ವಕೀಲರು ಮಾತಾಡ್ತಾ ಇರೋದು. ಆತ ಆರ್ಟಿಕಲ್ 21 ರಿಂದ ವಂಚಿತನಾಗುವುದಿಲ್ಲ. ಹಾಗಾದ್ರೆ ಆರ್ಟಿಕಲ್ 21 ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ಈ ಮುಂದಿನ ಹಂತದಲ್ಲಿ ರಾಘವೇಂದ್ರ ಅವರು ವಿವರಣೆಯನ್ನ ನೀಡ್ತಾ ಹೋಗ್ತಾರೆ. ಮರಣದಂಡನೆ ಅಪರಾಧಿಗೂ ಸಂವಿಧಾನದಲ್ಲಿ ಬೇಸಿಕ್ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡಿಕೊಳ್ಳುವಂತಹ ಅವಕಾಶ ಇದೆ. ನೀವು ಯಾವುದೇ ಷರತ್ತು ಹಾಕಿದ್ರೂ ಕೂಡ ಅದಕ್ಕೆ ಸಮ್ಮತಿ ಸಿಗಬಹುದು ಅಂತ ಹೇಳಿ ಈ ಹಿಂದೆ ಆಗಿರುವಂತಹ ಒಂದಿಷ್ಟು ಕೇಸ್ಗಳನ್ನ ಅಥವಾ ಒಂದಿಷ್ಟು ರೂಲ್ಸ್ಗಳಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲ ರಾಘವೇಂದ್ರ. ಸೆಕ್ಷನ್ 45 ಅಡಿಯಲ್ಲಿ ಕೈದಿಗೆ ಹಾಸಿಗೆ ಪಡೆಯೋದಕ್ಕೆ ಅವಕಾಶ ಇದೆ ಅಂತ ಅವರು ಹೇಳ್ತಾರೆ. ವಿಚಾರಣಾಧೀನ ಕೈದಿಗಳಿಗೆ ಅವರಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಅವರು ತರಿಸ್ಕೊಳ್ಳೋದಕ್ಕೆ ಅಥವಾ ಮನೆಯಿಂದ ತರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾರೆ. ಇನ್ನು ಕರ್ನಾಟಕ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಮ್ಯಾನ್ಯುವಲ್ 2021 ಅಡಿ ಹೊಸ ರೂಲ್ಸ್ ಇದೆ. ಆ ರೂಲ್ ನಂಬರ್ 63ರಲ್ಲಿ ಈ ಎಲ್ಲ ಅವಕಾಶಗಳನ್ನ ಪಡಿಬಹುದು ಅನ್ನೋದು ಉಲ್ಲೇಖ ಆಗಿದೆ ಅನ್ನೋದನ್ನ ಹೇಳ್ತಾರೆ. ಯಾವುದೇ ವಿಚಾರಣಾಧೀನ ಕೈದಿ ಜೈಲು ಅಧಿಕಾರಿ ಅನುಮತಿಯ ಮೇಲೆಗೆ ಆತನಿಗೆ ಬೇಕಾಗಿರುವಂತಹ ವಸ್ತುಗಳನ್ನ ಪಡೆಯಬಹುದು ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಅಂಡರ್ ಟ್ರಯಲ್ ಪ್ರಿಸನರ್ಗೆ ಅವಕಾಶ ಇದೆ ಅನ್ನೋದನ್ನ ಇಲ್ಲಿ ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ ರಾಘವೇಂದ್ರ ಅವರು. ರೂಲ್ ನಂಬರ್ 295 ಅಡಿಯಲ್ಲಿ ವಿಚಾರಣಾಧೀನ ಕೈದಿ ಅವರ ಸ್ವಂತ ಹಾಸಿಗೆ ಮತ್ತು ಬಟ್ಟೆಯನ್ನ ಬಳಸಬಹುದು ಅಂದಿದ್ದಾರೆ. ರೂಲ್ಸ್ ಹೇಳುತ್ತೆ 345 ಅಡಿಯಲ್ಲಿ ಹೊರಗಿನ ಆಹಾರ, ಬಟ್ಟೆ, ಕ್ಲಾತ್, ನ್ಯೂಸ್ ಪೇಪರ್ ಪಡೆಯೋದಕ್ಕೆ ಅವಕಾಶ ಇದೆ. ಯಾವ ಕೈದಿ ಮರ್ಡರ್ ಅಥವಾ ಟೆರರ್ ಆಕ್ಟಿವಿಟಿ ಇದ್ದವರಿಗೆ ವಿನಾಯಿತಿ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಆದರೆ ಮತ್ತೆ ಸಬ್ಸೆಕ್ಷನ್ 4 ಅಡಿಯಲ್ಲಿ ಕೆಲ ಷರತ್ತುಗಳ ಮೇಲೆ ಅವರಿಗೆ ಅವಕಾಶವನ್ನ ನೀಡಬಹುದು ಅನ್ನೋದು ಕೂಡ ಈ ಸಬ್ಸೆಕ್ಷನ್ 4 ಹೇಳುತ್ತೆ ಅನ್ನೋದು ರಾಘವೇಂದ್ರ ಅವರ ವಾದ ಆಗಿದೆ. ಇವರು ದರ್ಶನ್ ಪರ ಅಡ್ವೊಕೇಟ್. ವಿಚಾರಣಾಧೀನ ಕೈದಿ ತನಗೆ ಬೇಕಾದಂತಹ ಆಹಾರದ ವ್ಯವಸ್ಥೆಯನ್ನ ತಾನೇ ಮಾಡಿಕೊಳ್ಳಬಹುದು ಅಥವಾ ಅವರ ಕುಟುಂಬದಿಂದ ಪಡೆಯೋದಕ್ಕೆ ಅವಕಾಶ ಇದೆ. ಪುನಃ ಬಂದಿಖಾನೆ ಕಾಯ್ದೆ ಸೆಕ್ಷನ್ 30 ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ. ಕೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಆಹಾರವನ್ನ ಪಡಿಬಹುದು. ಅಂಡರ್ ಟ್ರಯಲ್ ಪ್ರಿಸನರ್ಗೆ ಇಲ್ಲಿ ಈ ಎಲ್ಲ ವ್ಯವಸ್ಥೆಯ ಅವಕಾಶ ಇದೆ. ಆತನ ಕೈಯಲ್ಲಿ ಆಗದೇ ಇದ್ದಾಗ ಜೈಲಿನಿಂದ ಅದನ್ನ ಪ್ರೊವೈಡ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇನ್ನು ಓರ್ವ ಕೊಲೆಯಾದ ಮಾತ್ರಕ್ಕೆ ಕೈದಿಯ ಮೂಲಭೂತ ಹಕ್ಕುಗಳನ್ನು ಕಸಿಬಾರದು. ಆತ ಆರ್ಟಿಕಲ್ 21 ಅಡಿಯಲ್ಲಿ ಬರ್ತಾನೆ. 21 ಅಡಿಯಲ್ಲಿ ವಂಚಿತನಾಗೋದಿಲ್ಲ, ಅಂದ್ರೆ ಆತನಿಗೆ ಬೇಕಾಗಿರುವ ಬೇಸಿಕ್ ನೀಡ್ಸ್ ಇಂದ ಆತ ವಂಚಿತನಾಗೋದಿಲ್ಲ ಅಂತ ಹೇಳ್ತಾರೆ. ಇವೊಂದು ಮರಣದಂಡನೆ ಅಪರಾಧಿಗೂ ಕೂಡ ಸಂವಿಧಾನದಲ್ಲಿ ಆತನ ಬೇಸಿಕ್ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನೋದು ಇಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾರೆ ರಾಘವೇಂದ್ರ ಅವರು. ರೈಟ್, ನೀವು ಯಾವುದೇ ಷರತ್ತು ಹಾಕಿದ್ರೂ ಕೂಡ ಅದಕ್ಕೆ ಸಮ್ಮತಿ ಇದೆ ಅನ್ನೋದು ದರ್ಶನ್ ಪರ ವಕೀಲರ ವಾದ. ಜೈಲಾಧಿಕಾರಿಗಳು ಯಾವುದೇ ಕಂಡೀಷನ್ ಇದ್ದರೂ ಕೂಡ ಓಕೆ ಅಂತ ಹೇಳಬಹುದು. ದರ್ಶನ್ ಓರ್ವ ಸ್ಟಾರ್ ನಟನಾಗಿದ್ದಾರೆ. ಅವರ ಕೇಸ್ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ವರದಿ ಆಗ್ತಾ ಇದೆ. ಆದ್ದರಿಂದ ಜೈಲಾಧಿಕಾರಿಗಳು ಯಾವ ಮನವಿಯನ್ನೂ ಕೂಡ ಸ್ವೀಕರಿಸ್ತಾ ಇಲ್ಲ. ಇಲ್ಲಿ ಬೇರೆ ಯಾರಾದರೂ ಇದನ್ನ ರೇಸ್ ಮಾಡಿದಿದ್ರೆ ಅಥವಾ ಅರ್ಜಿ ಸಲ್ಲಿಸಿದಿದ್ರೆ ಇಷ್ಟೊತ್ತಲ್ಲಿ ಮೋಸ್ಟ್ಲಿ ಆಗಬಹುದಾಗಿತ್ತೇನೋ. ಆದರೆ ದರ್ಶನ್ ಒಬ್ಬ ಸ್ಟಾರ್ ಅನ್ನುವಂತಹ ಕಾರಣಕ್ಕೆ, ಆತನ ಬಗ್ಗೆ ಪ್ರತಿನಿತ್ಯ ವರದಿ ಪ್ರಸಾರ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಜೈಲಾಧಿಕಾರಿಗಳು ಆತನ ಯಾವ ಮನವಿಯನ್ನೂ ಕೂಡ ಸ್ವೀಕರಿಸ್ತಾ ಇಲ್ಲ. ಎಲ್ಲಿ ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಆಗುತ್ತೋ ಅನ್ನುವಂತಹ ಪರಿಸ್ಥಿತಿ ಇದೆ, ಎಲ್ಲಿ ದರ್ಶನ್ಗೆ ಅವಕಾಶವನ್ನ ಮಾಡಿಕೊಟ್ರೋ ಅನ್ನುವಂತಹ ಆತಂಕ ಅವರಲ್ಲಿದೆ ಅಂತ ಜೈಲಾಧಿಕಾರಿಗಳು ಏನನ್ನೋ ಮಾಡೋಕ್ಕಾಗ್ತಿಲ್ಲ ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಕೋರ್ಟ್ನಲ್ಲಿ ಪ್ರಸ್ತಾಪ ಮಾಡ್ತಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.